ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ರೆ ಅಯ್ಯೋಬಿಟ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಈ ಬ್ಲಾಗ್ ನೋಡ್ತಾ ಇದ್ದರೆ ಈ ಬ್ಲಾಗ್ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ರಿಟರ್ನ್ ಬಂದೆ. ಮತ್ತು ನೀನು ಡ್ಯೂಟಿಗೆ ಹೋಗ್ಬಿಟ್ಟು ಇವತ್ತು ಮಾರ್ನಿಂಗ್ ವಿಡಿಯೋ ಮಾಡ್ತಿರೋದು. ಫ್ರೆಂಡ್ಸ್ ನೋಡ್ಬೋದು, ಫುಲ್ ಮಳೆ ಆಯ್ತುಬಿಟ್ಟಿದೆ. ನಿಮಿಷ ಯಾವ ರೀತಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ, ಮಳೆ ಬೀಳ್ತಾ ಇದೆ ಜಿಟಿ ಜಿಟಿ. ನೋಡಿ ಕಾಣಿಸ್ಬೋದು ನಿಮಗೆ. ಬೆಂಗಳೂರಲ್ಲಿ ಇದೇ ಥರ ಕ್ಲೈಮೇಟ್ ಇರುತ್ತೆ. ವಾರದಲ್ಲಿ ಒಂದು ದಿವಸನಾದರೂ ಈ ಥರ ಕ್ಲೈಮೇಟ್ ಇರುತ್ತೆ. ನೋಡ್ತೀವಿ, ಮಳೆ ನೋಡ್ತಿರಬಹುದು ಫ್ರೆಂಡ್ಸ್. ನೋಡ್ತಿರೋದು ಯಾವ ಥರ ಮಳೆ ಬೀಳ್ತಾ ಇದೆ ಅಂತ. ಜಿಟಿ ಜಿಟಿ ಮಳೆ ಬೀಳ್ತಾ ಇದೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಕೆಲಸ ಇದೆ, ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಬನ್ನಿ, ಇವತ್ತು ಅಂಗಡಿ ಹೋಗ್ಬಿಟ್ಟು ಹಾಲಿನ ಬಗ್ಗೆ ತಂದ್ಬೋಣ ಹೋಗಿ. ನೋಡಿ, ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಬೆಂಗಳೂರಲ್ಲಿ ಇದೇ ರೀತಿ ಇರುತ್ತೆ ಯಾವಾಗಲೂ. ಈ ಹತ್ತಿದೆ ಅಂತ ಸೈಕ್ಲೋನ್ ಥರ ಮಳೆ ಹತ್ತಿದೆ. ಬನ್ನಿ ನೋಡ್ರಿ, ಸಿಕ್ಕಾಪಟ್ಟೆ ಮಳೆ ಇದೆ ಹೊಸಕೋಟೆಯಲ್ಲಿ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಮಳೆ. ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿದೆ. ಸೈಕ್ಲೋನ್ ಥರ ಮಳೆ ಇದೆ. ಬನ್ನಿ, ಇವಾಗ ತರಕಾರಿ ಸ್ವಲ್ಪ ತೊಗೊಂಬಿಡೋಣ. ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ಹೊಸಕೋಟೆಯಲ್ಲಿ, ನೋಡ್ತಿರ್ಬೋದು ನೀವು. ಬಾಯ್, ಕೊತ್ತಂಬರಿ ಇದೆ ಬಾಯ್, 10 ರೂಪಾಯಿ ಕರಿಬೇವು ಕೊತ್ತಂಬರಿ. 10 ರೂಪಾಯಿ ಕೊತ್ತಂಬರಿ, 10 ರೂಪಾಯಿ ಕರಿಬೇವು ತರಕ್ಕೆ ಬರೋದು ಇದೇ ಅಂಗಡಿಯಲ್ಲಿ. ನೋಡಿ ಯಾವ ರೀತಿ ಫ್ರೆಶ್ ಆಗಿದೆ ಅಂತ. ಫ್ರೆಶ್ ಆಗಿರುತ್ತೆ ಬೆಳಗ್ಗೆನೆ. ಯಾವಾಗಲೂ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಆಗಿರುತ್ತೆ. ಬರ್ತೀನಿ, ಬಾಯ್ ಬಾಯ್. ಎಷ್ಟು ತರಕಾರಿ ಇದು ಮಾಡಿದೆ ತೊಗೊಂಡೆ. ನೋಡ್ರಿ ಮಳೆ ಯಾವ ರೀತಿ ಬರುತ್ತೆ ನೋಡ್ತಿರ್ಬೋದು. ಬನ್ನಿ, ಇವಾಗ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬೋಣ ಅಂಗಡಿಯಲ್ಲಿ ಹೋಗ್ಬಿಟ್ಟು. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬೋಣ ಇಲ್ಲಿ ಅಂಗಡಿಯಲ್ಲಿ. ಫ್ರೆಂಡ್ಸ್, ಇವಾಗ ಜಸ್ಟ್ ತರಕಾರಿ ಎಲ್ಲ ತೊಗೊಂಬಂದೆ. ನೋಡ್ರಿ, ಫುಲ್ಲು ಮಳೆ ಫ್ರೆಂಡ್ಸ್ ಹೊಸಕೋಟೆಯಲ್ಲಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಜಿಟಿ ಜಿಟಿ ಮಳೆ. ಏನು ಸೈಕ್ಲೋನ್ ಹತ್ತಿರ್ಬೋದು ಮೇ ಬಿ. ಓಕೆ ಫ್ರೆಂಡ್ಸ್, ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ, ಸ್ವಲ್ಪ ಕೆಲಸ ಇದೆ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಾನೆ ಜಸ್ಟ್ ಜಳಕ ಆಯಿತು, ಟೈಮ್ ಆಯಿತು. ಇವಾಗ ಊಟ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಏನು ಸ್ಪೆಷಲ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಅಲಸಂದಿ ಪಲ್ಯ ಮತ್ತು ಇದು ಜವಾರಿ ಸೌತೆಕಾಯಿ. ನೋಡಿರಿ, ಸೌತೆಕಾಯಿ ಈ ಥರ ಇರುತ್ತೆ. ಈ ಕಡೆ ಬೆಂಗಳೂರು ಸೈಡೆಲ್ಲ ದಪ್ಪ ಸಿಗುತ್ತೆ ಸೌತೆಕಾಯಿ. ಇದು ನೋಡಿ ಜವಾರಿ ಸೌತೆಕಾಯಿ. ನಮ್ಮಮ್ಮ ಮೊನ್ನೆ ಬಂದಿರಲ್ಲ, ಬೆಂಗಳೂರು ಇದು ಊರಿಂದ ಬಂದಿರಲ್ಲ, ಅವು ತಂದಿರೋದು. ಈ ಥರ ಸೌತೆಕಾಯಿ ತಿನ್ನಬೇಕು ಯಾವಾಗಲೂ. ದಪ್ಪ ತಿಂದರೆ ಅಷ್ಟು ಇದಿರಲ್ಲ. ಈ ಥರ ಜವಾರಿ ಸೌತೆಕಾಯಿ ತಿನ್ಬೇಕು ಯಾವಾಗಲೂ. ಇಲ್ಲಿರೋದೆಲ್ಲ ಸಿಗೋದೆಲ್ಲ ಹೈಬ್ರಿಡ್ ಸಿಗುತ್ತೆ. ನಮ್ಮ ಕಡೆ ನೋಡಿ ಈ ಥರ ಎಲ್ಲ ಸಿಗುತ್ತೆ. ಹೊಲದಲ್ಲಿ ಬೆಳೆದಿರೋ ಇದು ಸೌತೆಕಾಯಿ ಈ ಥರ ಇರುತ್ತೆ, ಜವಾರಿ ಸೌತೆಕಾಯಿ. ನೋಡಿರಿ, ಈ ಮಳೆಗೆ ಬಿಸಿ ರೊಟ್ಟಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಊಟ ಆಯಿತು. ಇನ್ನೇನು ಡ್ಯೂಟಿಗೆ ಹೋಗ್ಬೇಕು. ಓಕೆ, ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾಳೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಸಿಗ್ತೀನಿ. ಓಕೆ ಬಾಯ್. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.